ನಮ್ಮ ಹೆಸರು ನಾಗರಾಜು ಹೊಸಳ್ಳಿ. ನಾವು ಸುಮಾರು 35 ವರ್ಷದಿಂದ ನಾವು ಕೆಮಿಕಲ್ ಹಾಕಿ ಬೆಳೀತಾ ಇದ್ದೋ. ಈಗ ಮೋಟ್ಗನಹಳ್ಳಿಲಿ 1 ವರ್ಷದಿಂದ ಈಚೆಗೆ ಏನು ಸಾವಯವ ಕೃಷಿಯಿಂದ ಹತ್ತಲಿಂದ ಈಚೆ ನಾವು ಅದನ್ನ ಬಿಟ್ಟು ನಾವು ಕೆಮಿಕಲ್ ಬಿಟ್ಟು ಆರ್ಗಾನಿಕ್ ಮಾಡ್ತಾ ಇದ್ದೀವಿ. ಸೋರೆಕಾಯಿ ಹಾಕಿದೀವಿ. ಅಂದ್ರೆ ನಾವು ಮೊದಲು ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ನಮ್ಗೆ. ಮಂಡಿಗೆ ಹಾಕಿವೋ ಅದೇ ಅರ್ಧಕ್ಕರ್ಧ ಇದ್ ಮಾಡೋರು. ಇಲ್ಲಿ ಏನಿಲ್ಲ, ಇಲ್ಲಿ ಪರವಾಗಿಲ್ಲ ನಮ್ಗೆ. ಸೋರೆಕಾಯಿ ಇದು ಅರ್ಧ ಎಕರೆಗೆ ಹಾಕಿದ್ದು 2 ತುಂಡ ಸತ್ತೋಗ್ಬಿಡ್ತು. ಅದು ಹೋದನೇ ವರ್ಷ ಹಾಕಿದ್ದು. ಅದಕ್ಕೆ ತಿರ್ಗಾ ಈ ಸರಿ ತೊಗರಿ ಬೆಳೆ ತಗೊಂಡು ತಿರ್ಗಾ ಹಾಕಿದ್ದು ತಿರ್ಗಾ ಸತ್ತೋಗ್ಬಿಡ್ತದೆ. ಕಿತ್ತಾಕ್ಬಿಟ್ಟು ಈಗ ಸೌತೆ ಉಣಿದೀವಿ. ಹುಟ್ಟವೆ ಬೀಜ ಹುಟ್ಟೈತೆ. ಈಗ ಇದೊಂದು 1/4 ಎಕರೆ ಒಳಗೈತೆ. ಪ್ರತಿ ವಾರ ಅಂದ್ರೆ ನಾವು ಮಳೆಗಾಲದಲ್ಲಿ ಒಂದು ತಿಂಗಳಿಗೆ ಒಂದು 2 ಲಕ್ಷ ರೂಪಾಯಿ ತಗೊಂತಾ ಇದ್ದು. ಈಗ ಸ್ವಲ್ಪ ಕಮ್ಮಿ, ಬೆಳೆ ಕಮ್ಮಿ ಅಲ್ವಾ, ನೀರು ಸಾಲ್ಟೇಜ್ ಕಮ್ಮಿ. ಮಳೆಗಾಲದಲ್ಲಿ 2 ಲಕ್ಷ ರೂಪಾಯಿ ತಗೊಂತೀವಿ. ನಾವು ತರಕಾರಿ ಬೇರೆ ಕಡೆಗೆ ಆರ್ಗಾನಿಕ್ ಹಾಕಕ್ ಆಗಿರ್ಲಿವಲ್ಲ. ಸಾವಯವ ಬಂದಕ್ಕೆ ನಾವು ತರಕಾರಿ ಅವ್ರಿಗೆ ಕೊಟ್ಟಾಕಿದ್ಮೇಲೆ ನಮಗೆ ಪ್ರಾಫಿಟ್ ಆಗಿದ್ದು. ನಾವು ಆರ್ಗಾನಿಕ್ ಮಾಡಿನೂ ನಾವು ಏನು ಪ್ರಯೋಜನ ಇರಲಿಲ್ಲ. ಏನ್ ಮಾಡ್ತೀರಾ, ನಾವು ಕೆಮಿಕಲ್ ಹಾಕ್ಬೇಕಾಯ್ತು, ಮಂಡಿಗೆ ಹಾಕ್ಬೇಕಾಯ್ತು. ನೀಟಾಗೆಲ್ಲ ಕೆಲಸ ಮಾಡ್ರಮ್ಮ. ಕಳೆ ಎಲ್ಲ ಚೆನ್ನಾಗಿ ಕಿತ್ಕೊಳ್ರಿ. ನಾವು ಆಳುಗಳು ಇಕ್ಕೊಂಡು ಕಳೆ ಕೀಳ್ತೀವಿ. ಕೆಮಿಕಲ್ ಹೊಡೆಯಲ್ಲ ಕಳೆಗೆ. ಕಳೆನಾಶಕ ಹೊಡೆಯೋದೇ ಇಲ್ಲ. ಕಳೆನಾಶಕ ಹೊಡೆದ್ರೆ ಗಿಡಕ್ಕೆ ತೊಂದರೆ ಆಗುತ್ತೆ. ಸೌತೆಕಾಯಿ ಅರ್ಧ ಎಕರೆ ಒಳಗೆ ಈಗಾಗಲೇ 4 ಟನ್ ಹಾಕಿದ್ವಿ. ನೆನ್ನೆ ದಿವಸನೂ 1 ಟನ್ ಹಾಕಿದ್ವಿ. ಮೊದಲು ಒಂದು 25-30 ವರ್ಷದಿಂದ ಮಂಡಿಗೆ ಹಾಕ್ತಾ ಇದ್ದೋ. ಮಂಡಿಗೆ ಹಾಕಿದ್ಕೆ ನಮ್ಗೆ ಏನ್ ಪ್ರಾಫಿಟ್ ಇರ್ಲಿಲ್ಲ, ಟೈಮು ವೇಸ್ಟ್ ಆಗೋದು. ಈಗ ಇಲ್ಲಿ 1 ಗಂಟೆ 1 ಗಂಟೆ ವರ್ಷಕ್ಕೆ ಹಾಕಿ ನಿಮ್ದಾಗಿ ಇರ್ತೀವಿ, ನಿಮ್ದೇ ನಿದ್ದೆನೂ ಮಾಡ್ತೀವಿ. ಅಲ್ಲಿ ಮಂಡಿಗೆ ಹೋಗಿ ನೈಟು ಮಂಡಿಗೆ ಹೋಗ್ಬೇಕಾಯ್ತು ಗಾಯ ತಗೊಂಡು. ಒಂದ್ ದಿನ ಎಲ್ಲ ಕೆಲಸ ವೇಸ್ಟ್ ಆಗೋದು. ಇದಾಗಲೇ ನಾವು ಡಿಸೆಂಬರ್ಗೆ ಹಾಕಿದ್ದು. ಈಗಾಗಲೇ ಹೆಚ್ಚಿಗೆ 3 ಟನ್ ಕೊಟ್ಟಿದ್ವಿ. ಮಂಡಿಲಿ 20 ರೂಪಾಯಿ ಹೋಗುತ್ತೆ. ಅಲ್ಲಿ ಬೆಲೆ ಸಿಗ್ತಾ ಇಲ್ಲ ನಮ್ಗೆ. ಇನ್ನೂ 1 ತಿಂಗಳು ಮ್ಯಾಲ್ ಕುಯ್ತ. ಈಸಿ ಬೆಳೆ ಇದು. ಜೀವಾಮೃತಕ್ಕೆ ಏನ್ ಮಾಡ್ತಾ ಇದೀವಿ ಗೊತ್ತಾ, ಸಗಣಿ ಹಾಕ್ತಿವಿ, ಗಂಜಲ ಹಾಕ್ತಿವಿ, ಬೆಲ್ಲ ಹಾಕ್ತಿವಿ, ಕಡ್ಲೆ ಹಿಟ್ಟು ಹಾಕ್ತಿವಿ. ಈ ತರಕಾರಿ ವೇಸ್ಟ್ ಆಗಿದ್ನ ಹೀರೆಕಾಯಿ ಹಾಕ್ತಿವಿ, ಸೌತೆಕಾಯಿ ಹಾಕ್ತಿವಿ, ಸೋರೆಕಾಯಿ ಹಾಕ್ತಿವಿ, ಟೊಮೊಟೊ ಹಾಕ್ತಿವಿ. 1 ವಾರ ಕೊಳಿಸ್ತೀವಿ. ಅದನ್ನ ಮತ್ತೆ ಶಿಸ್ತಾಗೆಲ್ಲ ಸೋಸಿಬಿಟ್ಟು ಪಂಪಿನ ಮುಖಾಂತರ ಗಿಡಕ್ಕೆ ಡ್ರಿಪ್ಪಿನ ಮುಖಾಂತರ ಕೊಡ್ತೀವಿ. ರೈತ 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 ಅನ್ನ ಕೊಡುವ ತಾತ.